ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ತುಂಬ ಹಳೆಯ ವ್ಲಾಗ್. ಇದು ಶ್ರೇವಣ ಬಿಡೋದಕ್ಕಿಂತ ಮುಂಚೆನ ವ್ಲಾಗ್. ಇದು ನನಗೂ ಮರ್ತು ಹೋಗ್ಬಿಟ್ಟಿದೆ ಯಾವಾಗ ಮಾಡ್ಕೊಂಡಿರೋದು ಅಂತ. ಹಾಗಾಗಿ ನಾನು ಕೂಡ ಹಾಗೆ ಎಡಿಟಿಂಗ್ ಹೆಂಗಿದ್ರು ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ವೀಡಿಯೋಗಳಂತೂ ಮಾಡ್ಕೊಂಡಿರ್ತೀವಿ, ಆದರೆ ವೀಡಿಯೋ ಮಾಡೋ ಟೈಮಲ್ಲೇ ನಾವು ಇದೇ ಥರ ಎಡಿಟಿಂಗ್ ಮಾಡಬೇಕು ಅಂತಲೂ ಅಂದ್ಕೊಂಡಿರ್ತೀವಿ. ಒಂದೊಂದು ಸಲ ನಾವು ಮರ್ತು ಹೋದಾಗ ನಮಗೆ ಹೆಂಗೆ ಬೇಕೋ ಹಾಗೆ ಎಡಿಟಿಂಗ್ ಕೂಡ ಮಾಡ್ಕೊತೀವಿ. ಹಾಗೆ ಇವತ್ತು ತಿಂಡಿ ಬಂದು ಪಡ್ಡು ಮಾಡೋಣ ಅಂತ ಹೇಳಿ ನಾನು ಅಕ್ಕಿನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ. ಆದರೆ ನಮ್ಮನೆಯವರು ಇವತ್ತು 4 ಜನರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಆಮೇಲೆ ಮತ್ತೆ ನಾನು ಅವರಿಗೆ ಚಿತ್ರಾನ್ನ ಮಾಡಬೇಕಾಗಿತ್ತು. ಹಾಗೆಯೇ ಈರುಳ್ಳಿ ಕೂಡ ಖಾಲಿಯಾಗಿತ್ತು. ಶೆಡ್ಡಿಂದ ಈರುಳ್ಳಿ ತಂದು ಕೊಡಿ ಅಂತ ಹೇಳಿದೆ. ಇದರಲ್ಲಿ ತುಂಬ ಇಲಿಗಳಾಗಿಬಿಟ್ಟಿದ್ದಾವೆ. ಪ್ರತಿದಿನ ಇಟ್ಟಂಗೆ ನಾವು ಇಲಿಗೆ ಔಷಧಿ ಇಡ್ತೀವಿ. ಆವಾಗವಾಗ ಒಂದೊಂದು ಇಲಿ ಬೀಳುತ್ತೆ. ನನ್ನೊಂದು ಹೊಸ ಡ್ರೆಸ್ನ ಇಲಿ ಕಚ್ಚಿ ಹಾಕಿಬಿಟ್ಟಿದೆ. ನನಗೆ ಬೇಜಾರು ಆಗ್ತಾಯಿದೆ ಆ ಡ್ರೆಸ್ಸು ಕಚ್ಚಿದ್ದಕ್ಕೆ. ಇನ್ನೊಂದು ದಿನ ತೋರಿಸ್ತೀನಿ ಅದು ಯಾವ ಡ್ರೆಸ್ಸು ಅಂತೇಳಿ. ಪಿಂಕ್ ಕಲರ್ದು ಡ್ರೆಸ್ ಅದು. ನನಗೆ ಆ ಡ್ರೆಸ್ಸು ತುಂಬ ಇಷ್ಟ ಆಗಿತ್ತು. ನನಗೆ ತುಂಬ ಟೈಟ್ ಇರೋಂಥ ಡ್ರೆಸ್ಸು ನಾನು ಮನೇಲಿ ಹಾಕೋಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಲೂಸ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮನೇಲಿ ಸ್ವಲ್ಪ ಈ ಥರ ಸ್ಕರ್ಟ್ಗಳು, ಆಮೇಲೆ ಲೂಸ್ ಇರೋಂಥದ್ದು ಪ್ಯಾಂಟು ಮತ್ತು ಟಾಪು ಆ ಥರದ್ದನ್ನು ಹಾಕೋಕ್ಕೆ ನಾನು ಕೂಡ ಇಷ್ಟನ ಪಡ್ತೀನಿ. ನನಗೆ ಈ ಸ್ಕರ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಆ ನೈಟಿ ಹಾಕೋದ್ಕಿಂತ ಈ ಸ್ಕರ್ಟ್ಗಳು ಸ್ವಲ್ಪ ಇಷ್ಟ ಆಗುತ್ತೆ. ನಾನು ಮೊನ್ನೆ ಶೈವ್ ಬಂದಾಗ ಈ ಸ್ಕರ್ಟ್ ಹಾಕಿದ್ದೆಲ್ಲ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ತುಂಬ ಚೆನ್ನಾಗಿದೆ ಅಂತ. ಅಮೆಝಾನಲ್ಲೋ ಎಲ್ಲೋ ತರಿಸ್ಕೊಂಡಿದ್ದು ನನಗೂ ಇವಾಗ ಮರ್ತೋಗಿದೆ. ತುಂಬ ಹಳೆಯದಿದು. ಅದೇ ಥರದೇ ನಾನು ಚೆನ್ನಾಗಿದೆ ಅಂತ ಇನ್ನೂ 2 ಕಲರ್ ನನ್ನ ಹತ್ರ ಇದೆ. ಒಂದಿನ ಎಲ್ಲರೂ ಹೊರಗಡೆ ಹಾಕಿ ಆನಂತರ ಮನೆಯಲ್ಲಿ ಹಾಕೋಕ್ಕಾಗುತ್ತೆ ಅಂತ. ನೈಟಿ ಬದಲು ಇದೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆಯೇ ನಾನು ಅವತ್ತು ನೈಟಿ ಹಾಕಿದಾಗ ನಾವು ದಪ್ಪಾಗಿದ್ದೀವೋ ತೆಳ್ಳಗಾಗಿದ್ದೀವೋ ಗೊತ್ತಾಗಲ್ಲ ಅಂತ ಹಾಕಿದ್ದೆ ಅಲ್ಲ. ಮತ್ತು ನಂಗೆ ಯಾರೋ ಮೊನ್ನೆನೋ ಒಬ್ಬರು ಹಾಕಿದ್ರು, ಸ್ವಲ್ಪ ದಪ್ಪ ಆಗಿದ್ದೀರಾ ಅಂತ ಹೇಳಿ. ನಮ್ಮನೆಯವರು ವೆಯ್ಟ್ ನೋಡಿದ್ಯಾ ಅಂತ ಕೇಳಿದ್ರು ನನ್ನನ್ನು. ಯಾಕೆ ಅಂದೆ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ನೀನು ನೋಡಲಿಲ್ವಾ ಅಂದರು ನಮ್ಮ ಮನೆಯವರು. ನಾನು ಅದನ್ನು ನೋಡಿರಲಿಲ್ಲ. ಆಮೇಲೆ ನೋಡಿದೆ. ಗೊತ್ತಾಗಲ್ಲ ನಮಗೆ. ನಾನು ಅದೇ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ, ದಪ್ಪ ಆಗಿದ್ದೀನ ರೀ ಅಂತ. ನಮ್ಮ ಮನೆಯವ್ರು ದಿನ ನೋಡಿದಾಗ ನಮಗೆ ಗೊತ್ತಾಗಲ್ಲ, ರೂಪಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ನಿಜಾನೇ. ದಿನ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗಲ್ಲ, ಆದರೆ ನಮಗೆ ಗೊತ್ತಾಗುತ್ತೆ. ಈ ಬಟ್ಟೆಗಳು ಟೈಟು ಲೂಸು ಆಗುತ್ತಲ್ವ, ಆವಾಗ ನಮಗೆ ಗೊತ್ತಾಗುತ್ತೆ. ನನಗೆ ತುಂಬ ದಪ್ಪ ಆಗಿದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ, ತುಂಬ ತೆಳ್ಳಗಾಗಿದ್ದೀನಿ ಅಂತ ಕೂಡ ಖಂಡಿತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ದಪ್ಪನೇ ಇದ್ದೀನಿ ನಾನು. ಇನ್ನೊಂಚೂರು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಆಮೇಲೆ ಈ ಏಜ್ಗೆ ವೆಯ್ಟ್ ಲಾಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇ. ನಾವು ಎಷ್ಟೇ ಊಟ ತಿಂಡಿ ಬಿಡ್ತೀವಿ ಅಂದರೂ ನಂಗೆ ಅವ್ರ ಪಾಪ ಎಕ್ಸಸೈಸ್ ಎಲ್ಲ ಮಾಡಿ ಅಂತ ಹೇಳಿದ್ರು. ನಾನು ಅದೊಂದು ವಿಷಯದಲ್ಲಿ ತುಂಬ ಸೋಮಾರಿ. ಎಷ್ಟೊಂದು ದಿನದಿಂದ ನಮ್ಮ ಮನೆಯವರು ಹೇಳ್ತಾ ಇದ್ದೀನಿ ಇಬ್ಬರಿಗೂ, ವಾಕ್ ಹೋಗೋಣ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ನನಗೆ ಹೇಳೋಕ್ಕೂ ಮನಸ್ಸಾಗಲ್ಲ, ಎದ್ರೂ ಹೋಗೋಕ್ಕೂ ಮನಸ್ಸಾಗಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನು ಪಡ್ಡಿಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋಣ ಅಂತೇಳಿ ಕ್ಯಾರೆಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಬೋದು. ಹಾಗೆಯೇ ನಾನು ಮೊನ್ನೆ ಶೈವ್ ಬಂದಿದ್ದೆ ಅಲ್ವಾ, ಆ ವಿಡಿಯೋಗಳನ್ನ ನೋಡಿ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಮಳೆಗಾಲ ಬರಲಿ, ಬೇಸಿಗೆಗಾಲ ಬರಲಿ, ಚಳಿಗಾಲ ಬರಲಿ, ನನ್ನ ಕಂಟೆಂಟ್ ಮಾತ್ರ ಸೇಮ್ ಇರುತ್ತೆ ಅಂತ. ಮಗ ಬಂದಾಗ ನೋಡಿದ್ರೂ ಅದೇ ಥರ ವ್ಲಾಗ್ ಇರುತ್ತೆ ಅಂತ ಹಾಕಿದ್ರು. ಹಾಗೆಯೇ ನೀವು ವಿಡಿಯೋ ಮಾಡ್ತಾ ಬೋರ್ ಆಗಲ್ವಾ ಮೇಡಮ್ ಅಂತ ಹಾಕಿದರು. ಆನೆಸ್ಟಾಗಿ ಹೇಳಿ ಪ್ಲೀಸ್ ಅಂತಲೂ ಹೇಳಿದ್ದಾರೆ. ಹಾಗೆಯೇ ಮಗನ ನಾನು ತೊಡೆ ಮೇಲೆ ಕೂರಿಸ್ಕೊತೀನಲ್ವ, ಅದು ಕೂಡ ಅವರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅನಿಸುತ್ತೆ. ಹಾನೆಸ್ಟಾಗಿ ಹೇಳಬೇಕಂದ್ರೆ ಒಂದೊಂದು ಸಲ ಅನಿಸುತ್ತೆ ನನಗೂ ಸೇಮ್ ವಿಡಿಯೋ ಇರುತ್ತೆ ಅಂತ ಹೇಳಿ. ಆಮೇಲೆ ನನಗೆ ಎಡಿಟಿಂಗ್ ಮಾಡಬೇಕಿದ್ರೆ ನಾವು ವಿಡಿಯೋಗಳನ್ನ ಹೇಗೆ ಎಡಿಟ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಂತ ನಿಮಗೆ ಬೋರ್ ಆಗುತ್ತೆ ಅಂತ ನಾನು ಹೆಂಗೆಂಗೋ ವಿಡಿಯೋಗಳನ್ನ ನಂಗೆ ಮಾಡೋಕ್ಕೆ ಬರಲ್ಲ. ನಾನು ಹೆಂಗಿದ್ದೀನೋ ಹಾಗೇ ನಾನು ತೋರಿಸ್ತೀನಿ. ತುಂಬ ಸಾಮಾನ್ಯ, ನಾನು ಒಂದು ಗೃಹಿಣಿ ಆಗಿರೋದ್ರಿಂದ. ಅದಕ್ಕೆ ಪಾಪ ಇನ್ನೊಬ್ಬರು ಬಂದು ಕಮೆಂಟ್ ಕೂಡ ಮಾಡಿದ್ದಾರೆ. ಕೊಡೋ ಉತ್ತರ ಏನಂದರೆ, ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ನೋಡಬೇಡಿ ಅಂತ ಹೇಳಿದ್ದಾರೆ. ಹೌದು, ಖಂಡಿತ ಹೌದು. ನಾನು ನಿಮಗಿಷ್ಟ ಆಗಿಲ್ಲ ಅಂದರೆ ಯಾಕೆ ನೋಡ್ತೀರಾ ಅಲ್ವಾ? ನನ್ನ ಕಂಟೆಂಟ್ ಸೇಮ್ ಇದೆ ಅಂತ ಗೊತ್ತಾದ ಮೇಲೂ ನೀವು ಯಾಕೆ ಬಂದು ಅದೇ ಕಂಟೆಂಟ್ಗಳನ್ನ ನೋಡ್ತೀರಾ? ನಿಮಗಿಷ್ಟ ಆಗಿದ್ದಕ್ಕೆ ತಾನೇ ಪದೇ ನೋಡ್ತಾ ಇದ್ದೀರಾ. ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ನಾನು ಇದನ್ನೇ ಪದೇ ಹೇಳೋದು. ನಾನು ಯಾರಿಗೂ ನನ್ನ ವೀಡಿಯೋಗಳನ್ನ ನೋಡಿ ಅಂತ ನಾನು ಯಾವತ್ತೂ ಫೋರ್ಸ್ ಮಾಡಲ್ಲ.
ಮತ್ತು ತುಂಬ ಜನ ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ನೀವು ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಯಾವತ್ತೂ ಆ ಥರ ಹೇಳಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ, ಅಷ್ಟು ಬಿಟ್ಟರೆ ನಾನು ಬೇರೆ ಯಾವುದೂ ಹೇಳಲ್ಲ. ನನ್ನ ವೀಡಿಯೋನ ನೀವು ಪ್ರತಿದಿನ ನೋಡ್ತಾ ಇದ್ದರೆ ನಿಮಗೂ ಕೂಡ ಗೊತ್ತಿರುತ್ತೆ. ನಿಮಗೆ ನನ್ನ ಕಂಟೆಂಟು ಅದು ಒಂದೇ ಥರ ಇದೆ ಅಂತ ಅನಿಸಿದ್ರೆ ನೋಡಬೇಡಿ ಅಷ್ಟೇ. ನನ್ನ ಉತ್ತರ ಖಂಡಿತ ಅದೇ ಆಗಿರುತ್ತೆ. ನಂದು ಅಂತಲ್ಲ, ಎಲ್ಲರದು ಅದೇ ಆಗಿರುತ್ತೆ. ಇದು ನೀವು ನೆಗೆಟಿವ್ ಆಗಿ ತೊಗೊತೀರಾ ಅಂತ ಹೇಳಿದ್ರೆ ನಾ ಮತ್ತೆ ಹೆಂಗೆ ಪಾಸಿಟಿವ್ ಆಗಿ ತೊಗೊಂಡ್ಲಿ ಅಲ್ವಾ? ನೆಗೆಟಿವ್ ಕಮೆಂಟ್ನ ನೆಗೆಟಿವ್ ಆಗಿ ತೊಗೋಬೇಕು. ಈಗ ನೋಡಿ, ಅದಕ್ಕೇ ಒಬ್ಬರು ಪಾಸಿಟಿವ್ ಆಗಿ ಅನಿತಾನವರು ಕಮೆಂಟ್ ಹಾಕಿದ್ದಾರೆ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ, ಪಾಸಿಟಿವ್ ಅನ್ನೋದು ಇಷ್ಟ ಆಗುತ್ತೆ, ನೆಗೆಟಿವ್ ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಅವರು ಅನಿತಾ ಅವ್ರು ಹೇಳಿದ್ದಾರೆ, ನಾವು ಸಾಮಾನ್ಯ ಜೀವನವನ್ನು ಕಳ್ಕೊಂಡಾಗ ಮಾತ್ರ ಅದರ ಮಹತ್ವ ನಮಗೆ ಅರಿವಾಗುತ್ತೆ. ನಾನು ಅಂದರೆ ಕೃಪಾ ಮಲ್ನಾಡವರು ತುಂಬ ಜನರಿಗೆ ಒಂದು ಪ್ರಾಮಾಣಿಕವಾಗಿ ಅವರು ವಿಡಿಯೋಗಳನ್ನ ಮಾಡ್ತಾರೆ. ಮತ್ತು ತುಂಬ ಸರಳ ಕುಟುಂಬ, ಸರಳ ಜೀವನ ನಡೆಸ್ತಾರೆ. ಕೆಲವೊಬ್ಬರಿಗೆ ಅದು ಸ್ಫೂರ್ತಿ ಕೂಡ ಆಗುತ್ತೆ ಅಂತ ಹೇಳಿದ್ರು. ಹಾಗೆಯೇ ನಾನು ಚಿನ್ನಿದು PU ಕಾಲೇಜದ್ದೆಲ್ಲ ಹೇಳಿದ್ದೆ ಅಲ್ವಾ, ಯಾವ ಕಾಲೇಜಲ್ಲಿ ಅಂದರೆ ನೀವು ನೋಡಿದರೆ ಗೊತ್ತಿರುತ್ತೆ. ನಾನು ಕಾಲೇಜಿಗೆ ಸೇರಿಸಿದ್ದು ಪ್ರತಿಯೊಂದನ್ನು ವೀಡಿಯೋನ ಶೇರ್ ಮಾಡಿದ್ದೆಲ್ಲ ಅವರು ಕೂಡ ಒಬ್ರಿಗೆ ಹೇಳಿದ್ರಂತೆ, ಈ ಥರ ಒಂದು ಕಾಲೇಜ್ ಇದೆ, ನೀವು ಸೇರಿಸಿ ಅಂತ. ನಾನು ಎಲ್ಲೂ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಅಂದರೆ ಈಗ ಈ ಕಾಲೇಜ್ ಒಳ್ಳೆಯದಿದೆ ಅಲ್ಲಿಗೆ ಸೇರಿಸಿ ಅಂತ ನಾನು ಹೇಳಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರುತ್ತೆ. ಈಗ ನಾವು ಒಂದು ಕಡೆ ಎನ್ಕ್ವೈರಿ ಮಾಡಿರ್ತೀವಿ, ಒಬ್ಬರು ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ನೀವು ಇನ್ನೊಂದು ಕಡೆ ಮಾಡಿದಾಗ ಇನ್ನೊಬ್ಬರು ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಯಾವುದೇ ರಾಂಗ್ ಇನ್ಫಾರ್ಮೇಷನ್ನ ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮಗನ ಸ್ಕೂಲ್ ಬಗ್ಗೆ ವಿಚಾರಿಸಿದಾಗ ಕೂಡ ನಾನು ಯಾರಿಗೂ ಏನೂ ಹೇಳಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ. ಹಾಗೆಯೇ ಅಲ್ಲಿ ಹೋಗಿ ನೋಡಿ, ಹಾಸ್ಟೆಲ್ ನೋಡಿ, ಸ್ಕೂಲ್ ಹೇಗಿದೆ ಅಂತ ವಿಚಾರಿಸಿ ಅಂತ ಎಲ್ಲ ನಾನು ಅದನ್ನೇ ಹೇಳೋದು. ನಾನೀಗ ಶ್ರೇಯುನ ಯಾವ ಕಾಲೇಜಿಗೆ ಸೇರಿಸ್ತೀರಾ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಿ ಅಂತ ಯಾರೋ ಒಬ್ಬರು ನನಗೆ ಮೊನ್ನೆನೂ ಕಮೆಂಟ್ ಹಾಕಿದ್ರು. ನಾನು ಯಾವ ಕಾಲೇಜಿಗೆ ಅವನಿಗೆ ಅಡ್ಮಿಷನ್ ಆದಾಗ ಖಂಡಿತ ಹೇಳ್ತೀನಿ, ಆದರೆ ಇದು ಚೆನ್ನಾಗಿದೆ ನೀವು ಸೇರಿಸಿ ಅಂತ ನಾನು ಯಾರಿಗೂ ನಾನು ಹೇಳಲ್ಲ. ಯಾಕಂದರೆ ಅದೆಲ್ಲ ಅವರವರ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಒಂದೊಂದ್ರ ಬಗ್ಗೆ ಬೇರೆ ಬೇರೆ ಥರ ಒಪಿನಿಯನ್ ಕೂಡ ಇರುತ್ತೆ. ಹಾಗಾಗಿ ಅಷ್ಟೇ ನೋಡೋಣ. ನಾನು ಶ್ರೇಯುದೇ ಯಾವುದಾದ್ರೂ ಕಾಲೇಜ್ ಆದರೆ ನಾವು ಅಂದ್ಕೊಂಡಿರೋ ಕಾಲೇಜೇ ಆಗಲಿ ಅಂತಲೂ ನಾವು ಅಂದ್ಕೊತಾ ಇದ್ದೀವಿ. ನನಗೆ ಯಾವುದು ಅಂದರೆ ಶ್ರೇಯು ಚಿನ್ನಿ ಓದಿದ್ಲಲ್ಲ ಅದೇ ಕಾಲೇಜ್ ಆಗಲಿ ಅನ್ನೋ ಆಸೆ ಇದೆ. ಗೊತ್ತಿಲ್ಲ, ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇವ್ರಿಗೇನಂದರೆ ನಾನು ಯೂಟ್ಯೂಬ್ ಮಾಡೋದೇ ಇಷ್ಟ ಇಲ್ಲ ಅನಿಸುತ್ತೆ. ನನಗೆ ಈ ಥರ ಎಲ್ಲ ಕಮೆಂಟ್ ಬಂದಾಗ ಏನನ್ಸುತ್ತೆ ಗೊತ್ತಾ, ಯಾರೋ ಇರೋರು ಈ ಥರ ಕಮೆಂಟ್ ಮಾಡ್ತಾ ಇಲ್ಲ, ಯಾರೋ ನನ್ನ ಸುತ್ತಮುತ್ತ ನನಗೆ ಗೊತ್ತಿರೋರೇ ಈ ಥರ ಮಾಡ್ತಾ ಇದ್ದಾರೆ ಅಂತಲೂ ಅನಿಸುತ್ತೆ. ಯಾರು ಏನು ಮಾಡಿದ್ರು ಅಷ್ಟೇ. ನನಗೆ ನಾನೇನು ಗೊತ್ತಾ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ನನಗೆ ವ್ಯೂಸ್ ಬರಲಿ, ನಾನು ಯಾವುದೇ ರೀತಿಯಾಗಿರೋ ಬೇರೆ ಥರ ದಾರಿಗೆಲ್ಲ ಹೋಗ್ಬಿಟ್ಟು ನಾನು ವೀಡಿಯೋಗಳನ್ನ ನಾನು ಮಾಡಲ್ಲ. ನಾನೊಬ್ಬಳು ಸಾಮಾನ್ಯ ಮಹಿಳೆ. ನಮ್ಮ ಮನೇಲಿ ಏನು ನಡೆಯುತ್ತೆ ಅನ್ನೋದನ್ನು ನಮ್ಮ ಮನೇಲಿ ಎಲ್ಲ ನಡೆಯೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಖಂಡಿತ ಅಂದ್ಕೋಬೇಡಿ. ನಾನು ಶೇರ್ ಮಾಡೋದು ಒಂದು 50% ಮಾತ್ರ. ಇನ್ನು 50% ತುಂಬ ನಡೆಯುತ್ತೆ ಎಲ್ಲದೂ. ಎಲ್ಲರ ಮನೇಲೂ ಎಲ್ಲರ ಜೀವನದಲ್ಲೂ ಎಲ್ಲ ಥರನೂ ಇರುತ್ತೆ. ಆದರೆ ನಾನು ಆ ಥರ ವ್ಲಾಗರ್ ಅಲ್ಲ. ನಾನು ಪ್ರತಿಯೊಂದೂ ತಂದುಬಿಟ್ಟು ಯೂಟ್ಯೂಬಲ್ಲಿ ಹಾಕೋಂಥವಳಲ್ಲ ನಾನು. ತುಂಬ ಜನ ಆ ಥರದವರು ಕೂಡ ಇದ್ದಾರೆ, ಆದರೆ ನಾನು ಆ ಥರದವಳಲ್ಲ. ಹಾಗಾಗಿನೇ ನನ್ನ ವೀಡಿಯೋಗಳು ಓಡಲ್ಲ, ಪರವಾಗಿಲ್ಲ. ನನಗೆ ವೀಡಿಯೋ ಆ ಥರ ಎಲ್ಲ ವೀಡಿಯೋಗಳನ್ನ ಹಾಕಿಬಿಟ್ಟು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ನು ನನಗಿಲ್ಲ. ನಾನು ಮಾಡೋ ಕೆಲಸಕ್ಕೆ ನನ್ನ ಪಾಲಿಗೆ ಎಷ್ಟು ಬರುತ್ತೋ ಅಷ್ಟು ದುಡ್ಡು ಬರುತ್ತೆ. ನಾನು ಅದರಲ್ಲಿ ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಯಾಕಂದರೆ ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇದ್ದಾರೆ. ನಾನು ಯೂಟ್ಯೂಬ್ ಬಿಟ್ಟರೂ ಕೂಡ ನನ್ನ ಗಂಡ ನನ್ನನ್ನು ಇಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ನಾನು ಯೂಟ್ಯೂಬ್ ದುಡ್ಡಲ್ಲೇ ನನ್ನ ಜೀವನ ಮಾಡಬೇಕು ಅನ್ನೋದು ಇಲ್ಲ. ಆದರೆ ನಿಜವಾಗ್ಲೂ ಹಂಗೆ ಹೇಳಬಾರ್ದು. ಯಾಕಂದರೆ ದೇವ್ರು ನನ್ನ ಪಾಲಿಗೆ ಅದೇನೋ ಗೊತ್ತಿಲ್ಲ, ಈ ವಯಸ್ಸಲ್ಲಿ ಅಟ್ಲೀಸ್ಟ್ ನಾನು ಇಷ್ಟು ದುಡಿಮೆ ಮಾಡೋ ಶಕ್ತಿನೂ ಕೊಟ್ಟಿದ್ದಾನೆ. ಮತ್ತು ಆ ದೇವ್ರ ಆಶೀರ್ವಾದನೂ ನನ್ನ ಮೇಲೆ ಇದೆ. ನಾನು ಬಂದಿರೋ ದುಡ್ಡಿಗೆ ಬಗ್ಗೆ ನಾನು ಮಾತಾಡಬಾರ್ದು. ಯೂಟ್ಯೂಬಿಂದ ನಿಜವಾಗ್ಲೂ ನಾನು ಚೆನ್ನಾಗೇ ಸಂಪಾದನೆನೂ ಮಾಡಿದ್ದೀನಿ. ನನಗೆಷ್ಟು ಬೇಕೋ ಅಷ್ಟು ದುಡ್ಡು ಎಷ್ಟೇ ಮಾಡಿದ್ರೂ ನಿಮ್ಮ ಎಲ್ಲರ ಪ್ರೀತಿ ನಾನು ಗಳಿಸಿದ್ದೀನಿ. ನನಗೆ ಅವ್ರ ಕಮೆಂಟ್ ಓದಿದಾಗ ನಿಜವಾಗ್ಲೂ ಖುಷಿ ಅನ್ನಿಸ್ತು. ನನ್ನ ಬಗ್ಗೆನೂ ಒಬ್ಬರು ಒಳ್ಳೆಯ ಅಭಿಪ್ರಾಯ ಇದೆಯಲ್ಲಪ್ಪ ಅಂತ ಹೇಳಿ. ತುಂಬ ಜನ ಇದ್ದಾರೆ. ನಾನು ಯಾವಾಗಲೂ ಹೇಳೋದಷ್ಟೇ, 25,000ದಲ್ಲಿ ನನಗೆ ಓಡೋದೇನೆಂದರೆ 4,000 ಇಲ್ಲ 5,000. ಚೆನ್ನಾಗೆಲ್ಲ ವೀಡಿಯೋ ಹಾಕಿದ್ರೆ ಒಂದು 5,000 ಓಡುತ್ತೆ, ಪರವಾಗಿಲ್ಲ. ಅಷ್ಟೇ ಜನ ಸಾಕು ನನಗೆ. ಸ್ವಲ್ಪ ದಿನದಲ್ಲಿ 27,000 ಜನ ಸಣ್ಣ ಕುಟುಂಬ ಆಗುತ್ತೆ ನನ್ನ ಚಾನಲ್ ಕೂಡ. ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. 25,000 ಜನರ ಪ್ರೀತಿ ಗಳಿಸೋದು
ಸುಮ್ಮನೆ ಅಲ್ಲ. ಅಂದರೆ 27,000 ಜನ ಸಬ್ಸ್ಕ್ರೈಬರ್ ಇದ್ರೂ ನೋಡೋರು ಮಾತ್ರ 5,000-6,000 ಜನ ನೋಡ್ತಾರೆ ಅಷ್ಟೇ. ಪರವಾಗಿಲ್ಲ. ಆದರೆ ಅವ್ರು ಅಷ್ಟು ಜನರಿಗೂ ನಾನು ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಇಷ್ಟ ಆಗಿರ್ತೀನಿ. ಏನೋ ಒಂದು ಇಷ್ಟ ಆಗಿನೇ ತಾನೇ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರ್ತಾರೆ. ಅದಕ್ಕೆ ನಾನು ಕೂಡ ಖುಷಿ ಪಡ್ತೀನಿ. 27,000 ಜನರನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ. ನಾನು ಪ್ರತಿ ಸಲನೂ ನಾನು ಹೇಳಲ್ಲ ಇದನ್ನು, ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾರೆ ಅಷ್ಟು ಜನರ ಪ್ರೀತಿ ಇದೆ ಅಂತ ಹೇಳಿ. ಹೌದು, ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಈ ಥರ ಎಲ್ಲ ಬಂದಾಗ ನಿಜವಾಗ್ಲೂ ಅನಿಸುತ್ತೆ ನಾನು ವಿಡಿಯೋ ಮಾಡಬೇಕಾ ಅಂತಲೂ ಅನಿಸುತ್ತೆ. ಹೌದು, ಮಾಡಬೇಕು ಅಂತ ಹೇಳ್ತೀನಿ ನಾನು ಕೂಡ. ಯಾಕಂದರೆ ನನಗಾಗಿ ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ಯೂಟ್ಯೂಬ್ ಹೆಂಗಂದರೆ ನನಗೆ ಬರೀ ಅದರಿಂದ ದುಡ್ಡು ಬರುತ್ತೆ ಅಂತ ಅಲ್ಲ, ನಿಜ ಹೇಳ್ತೀನಿ, ನನ್ನ ಲೈಫನ್ನ ತುಂಬ ಬದಲಾಯಿಸಿದೆ. ನಾನು ಎಷ್ಟು ಟೈಮು ಯೂಟ್ಯೂಬ್ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಕಳೀತೀನಿ ಗೊತ್ತಾ. ನಾನು ಆ ಟೈಮ್ ಇಲ್ಲ ಅಂದರೆ ನಾನು ಸುಮ್ಮನೆ ಕೂರಬೇಕಾಗುತ್ತೆ, ಇಲ್ಲ ಮೊಬೈಲ್ ನೋಡಬೇಕಾಗುತ್ತೆ, ಇಲ್ಲ ಏನೋ ಒಂದು ಮಾಡಬೇಕಾಗುತ್ತೆ. ವೀಡಿಯೋನ ಒಂದು 20 ನಿಮಿಷದ ವೀಡಿಯೋ ಮಾಡ್ತೀವಿ ಅಂದರೆ ಅಲ್ಲಿ 1 ಗಂಟೆ 1.5 ಗಂಟೆ ನಾನು ಅದಕ್ಕೆ ಹಾಕಿರ್ತೀನಿ. ಅದಾದ ನಂತರ ಕೂಡ ನಾನು ಎಡಿಟಿಂಗಿಗೆ ಒಂದು 2-3 ಅವರ್ಸ್ ಹಾಕಿರ್ತೀನಿ. ತಮ್ನೇಲ್ ಮಾಡೋದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ಇವಾಗ ನಾನು ChatGPT ಯೂಸ್ ಮಾಡೋದ್ರಿಂದ ನಂಗೆ ತಮ್ನೇಲ್ ಮಾಡೋಕ್ಕೇನೋ ಅಂತ ಏನೋ ಟೈಮ್ ಬೇಡ, ಬೇಗನೆ ಆಗಿಬಿಡುತ್ತೆ. ಮತ್ತು ನಾನೇನು ಎಫರ್ಟು ಹಾಕಲ್ಲ ಅದಕ್ಕೆ, ಅದೇ ಹಾಕಿ ಅದೇ ಮಾಡಿಕೊಟ್ಬಿಡುತ್ತೆ. ಇಷ್ಟೆಲ್ಲ ಇರುತ್ತೆ ಹಿಂದೆ ಯೂಟ್ಯೂಬ್ ನಡೆಸೋದ್ರಲ್ಲಿ. ನೀವು ಬಂದು ಸುಮ್ಮನೆ ಒಂದು ಕಮೆಂಟ್ ಹಾಕ್ತಿರಲ್ವಾ, ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ನಡೆಸೋದು, ತುಂಬಾ ಕಷ್ಟ ಇದೆ. ಅದನ್ನು ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇದನ್ನು ನಾನು 100 ಸಲ ಹೇಳಿದ್ದೀನಿ. ನಾನು ಯೂಟ್ಯೂಬ್ನ ನನಗೂ ಎಷ್ಟೋ ಸಲ ಅನಿಸುತ್ತೆ ನಂಗೆ ಬೇಕಾ ಇದೆಲ್ಲ ಅಂತಲೂ ಅನಿಸುತ್ತೆ. ಆದರೆ ಒಂದೊಂದು ಸಲ ಬೇಕು ಅಂತಲೂ ಅನಿಸುತ್ತೆ. ಯಾಕಂದರೆ ನನಗೆ ಬೇರೆ ಏನೂ ಕೆಲಸ ಇಲ್ಲ. ಮತ್ತು ನನಗೆ ಈ ವಯಸ್ಸಲ್ಲಿ ನಾವು ಹೊರಗಡೆ ಹೋಗಿ ಏನು ಕೆಲಸ ಮಾಡೋ ಹಾಗಿದ್ದೀವಿ ಅಲ್ವಾ. ಅದರಿಂದ ನನಗೆ ನನ್ನ ಟೈಮ್ ಕೂಡ ಕಳೆಯುತ್ತೆ, ಹಾಗೆಯೇ ಅದರಿಂದ ಅರ್ನಿಂಗ್ ಕೂಡ ಇದೆ. ಹಾಗಾಗಿನೇ ನಾನು ಕೂಡ ಯೂಟ್ಯೂಬ್ನ ಮಾಡ್ತಾ ಇರೋದು. ಯೂಟ್ಯೂಬ್ ಮಾಡಿದವ್ರು ಎಲ್ಲರಿಗೂ ದುಡ್ಡು ಬರುತ್ತೆ ಅಂತ ಅಲ್ಲ, ಅವರನ್ನು ಕೇಳಿ ಅದರಲ್ಲಿ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಯೂಟ್ಯೂಬ್ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಮಾಡಿ, ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿಬಿಟ್ಟು ನನಗೂ ಕೂಡ ಇದನ್ನು ಕಳಿಸಿ, ಲಿಂಕನ್ನು ಕಳಿಸಿ ನೋಡೋಣ. ನಿಮ್ಮದು ಏನಾದರೂ ಯೂಟ್ಯೂಬ್ ಚಾನಲ್ ಅಷ್ಟು ಚೆನ್ನಾಗಿದ್ದರೆ ನಾನು ಕೂಡ ಅದು ಹೇಗೆ ಮಾಡ್ತೀರ ಅನ್ನೋದನ್ನು ನೋಡಿಬಿಟ್ಟು ನಾನು ಕೂಡ ಮಾಡ್ತೀನಿ. ಹಾಗಿತ್ತು ನನ್ನ ಹಾನೆಸ್ಟ್ ರಿಪ್ಲೈ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ನೀವು ಹಾನೆಸ್ಟಾಗಿ ಇನ್ನೊಂದು ಕಮೆಂಟಲ್ಲಿ ಬರೀರಿ. ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ನೀವು ಇಷ್ಟ ಇದ್ದರೆ ಮಾತ್ರ ನನ್ನ ವಿಡಿಯೋಗಳನ್ನ ನೋಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಬೇಡ. ನಮ್ಮಂಥ ಸಾಮಾನ್ಯ ಮಹಿಳೆಯರು ಕೂಡ ಏನೋ ಒಂದು ಮಾಡಿ ಅದರಲ್ಲಿ ನಾವು ಕೂಡ ದುಡ್ಡು ಮಾಡಬಹುದು ಅಥವಾ ಒಂದು ಹೆಸರು ಮಾಡಬಹುದು ಅಂತ. ನನ್ನನ್ನು ಎಷ್ಟೊಂದು ಜನ ಹೊರಗಡೆ ಹೋದಾಗ ಕೃಪಾ ಮಲ್ನಾಡ್ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ತಾರಲ್ವ, ಆ ಖುಷಿ ನಿಮಗೆ ಸಿಗುತ್ತಾ? ನಮ್ಗಳನ್ನೂ ಕೂಡ ಒಂಥರ ಸೆಲೆಬ್ರಿಟಿಗಳ ಥರ ಪಾಪ ನೋಡ್ತಾರೆ. ನಾವು ಸಾಮಾನ್ಯ ಮನುಷ್ಯರಾದ್ರೂ ಎದುರುಗಡೆ ಸಿಕ್ಕಾಗ ಅದೆಷ್ಟು ಪ್ರೀತಿ ಮಾಡಿ ನಮ್ಮನ್ನ ಮಾತಾಡಿಸ್ತಾರೆ ಗೊತ್ತಾ. ಅದರ ನಾವು ದುಡ್ದಿದ್ದಕ್ಕಿಂತನೂ ಅವ್ರು ಮಾತಾಡಿಸ್ತಾರಲ್ವ, ಆ ಖುಷಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಅಷ್ಟೇ, ಮತ್ತೆ ಏನು ಹೇಳಲ್ಲ. ನಾನು ತುಂಬ ಹೇಳಿಬಿಟ್ಟಿದ್ದೀನಿ, ಏನು ಹೇಳಲ್ಲ ಅಂತಲೇ. ಅಷ್ಟೇ. ನೀವು ಅಂದ್ಕೊಂಡಿರ್ಬೋದು ಈ ಥರದ್ದೆಲ್ಲ ಹೇಳಿಬಿಟ್ಟು ಅವರು ಯೂಟ್ಯೂಬ್ ಏನಾದರೂ ನಿಲ್ಲಿಸ್ಬಹುದೇನೋ ಅಂತ ಅಂದ್ಕೊಂಡಿರಬಹುದೇನೋ, ಗೊತ್ತಿಲ್ಲ ನನಗೆ. ನೀವು ಯಾವ ಅರ್ಥದಲ್ಲಿ ಅದನ್ನು ಹಾಕಿದಿರೋ ಏನೋ, ನೋಡೋಣ. ನನಗೆ ಆದಷ್ಟು ನಾನು ವಿಡಿಯೋಗಳನ್ನ ನನ್ನ ಕೈಯಲ್ಲಿ ಹೇಗಾಗುತ್ತೋ ಹಾಗೆ ಮಾತ್ರ ಮಾಡಿ ಹಾಕ್ತೀನಿ ಅಷ್ಟೇ. ನನಗೆ ಬೇರೆ ಥರ ಕಂಟೆಂಟ್ಗಳ ಮಾಡಿ ವಿಡಿಯೋಗಳು ಹಾಕೋಕ್ಕೆ ಬರಲ್ಲ. ನಾನು ಸಾಮಾನ್ಯ ಗೃಹಿಣಿ ಆಗಿರೋದ್ರಿಂದ ನಮ್ಮ ಮನೇಲಿ ಏನು ನಡೆಯುತ್ತೆ ಅನ್ನೋದನ್ನು, ನಮ್ಮ ಮನೇಲಿ ಏನು ಅಂತಲ್ಲ, ನನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಅದೇನು ನಡೆಯುತ್ತೆ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವರಿಗೂ ನಾನು ಪಡ್ಡನ್ನ ಹೊಯ್ದು ಕೊಟ್ಟೆ. ನಾನು ತುಂಬ ಈರುಳ್ಳಿ ಹಾಕಿ ಮತ್ತು ಕ್ಯಾರೆಟ್ ಹಾಕಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಕೊಟ್ಟೆ. ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಬೋದು, ನಂಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲ್ಲ. ಹಾಗೆ ಚಿತ್ರಾನ್ನದ ಖಾರ ಕೂಡ ಮಾಡಿ ಇಟ್ಟೆ. ನಾನು ಇದು ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸಿ ಮಾಡಿ ಒಗ್ಗರಣೆನ ಮಾಡಿದೆ. ಯಾಕಂದರೆ ಕೆಲಸದವರಿಗೆಲ್ಲ ಸ್ವಲ್ಪ ಖಾರ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ. ಹಾಗೆ 2 ತಟ್ಟೆಲು ನಾನು ಅನ್ನನ ಹಾಕಿದ್ದೀನಿ. ಅದು ಸ್ವಲ್ಪ ಅನ್ನ ಆರಿದ್ಮೇಲೆ ಚಿತ್ರಾನ್ನನ ಕೈ ಆಡ್ತೀನಿ.
ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ನಾನು ಹೆಚ್ಚಿಟ್ಕೊಂಡಿದ್ದೆಲ್ಲ, ಹಾಗೆ ಸಾಂಬಾರಿಗೂ ಕೂಡ ನಾನು ರುಬ್ಕೊಂಡೆ. ಸ್ವಲ್ಪ ಮಾತ್ರ ಸಾಂಬಾರು ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಕರೆಕ್ಟ್ ಆಯ್ತಂತೆ, ಇನ್ನೊಂದು ಸ್ವಲ್ಪ ಮಾತ್ರ ಉಳಿದಿತ್ತಂತೆ. ಒಬ್ಬರು ತಿನ್ನಷ್ಟು ಇರಲಿಲ್ಲ, ಒಂದು ಸಣ್ಣ ಮಕ್ಕಳು ತಿನ್ನಷ್ಟು ಒಂದು ಸ್ವಲ್ಪ ಮಾತ್ರ ಉಳಿದಿತ್ತು, ತಂದಿದ್ದರು. ಹಾಗೆ ನಾನು ದನಕ್ಕೆ ನಮ್ಮನೆಯವ್ರಿಗೆ ತರಬೇಕಿದ್ರೆ ದನ ಬಂತು ಎದುರುಗಡೆ, ಅದಕ್ಕೇ ಹಾಕಿ ಕೊಟ್ಟುಬಿಟ್ಟೆ. ಹಾಗೆ ಬೀಟ್ರೋಟ್ ಸಾಂಬಾರು ಕೂಡ ಆಯಿತು. ಸ್ವಲ್ಪ ಬೇಳೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ನಾನು ಯಾವ ಇದರಲ್ಲಿ ಹಾಕಿದ್ನೋ ಗೊತ್ತಿಲ್ಲ, ಸ್ವಲ್ಪ ಬೇಳೆ ಕಮ್ಮಿ ಆಯಿತು. ಹಾಗೆ ಆ ಕಡೆಗೆ ಅನ್ನಕ್ಕೂ ಕೂಡ ಇಟ್ಟೆ. ಹಾಗೆ ನಮ್ಮನೆಯವರು ಪಪ್ಪಾಯ ಕೂಡ ತೊಗೊಬಂದಿದ್ರು ನೆನ್ನೆ. ತುಂಬ ದಿನ ಆಗಿತ್ತು ಪಪ್ಪಾಯ ತಿಂದೇನೋ, ನಾನು ಪಪ್ಪಾಯನೂ ಕೂಡ ಹೆಚ್ಚಿ ಇಟ್ಟಿದ್ದೆ. ನಾನು ಈಗ ಪಪ್ಪಾಯನ ತಿಂತಾಯಿದ್ದೀನಿ. ನನಗೆ ಸ್ನಾನ ಆದಮೇಲೆ ಏನಾದರೂ ಸ್ವಲ್ಪ ಬಾಯಾಡಬೇಕು ಅಂತ ಅನಿಸುತ್ತೆ. ಆವಾಗ ಹಪ್ಪಳ ತಿಂತೀನಿ, ಇಲ್ಲಾಂದರೆ ಪಪ್ಪಾಯ ಈ ಥರ ಹಣ್ಣೇನಾರಿದ್ರೆ ಒಂದು ಸ್ವಲ್ಪ ತಿಂತೀನಿ. ಹಾಗೆ ಪೂಜೆ ಕೂಡ ಆಗಿತ್ತು. ದಾಸವಾಳ ಹೂವಂತೂ ತುಂಬಾ ಬಿಡ್ತಾ ಇತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.